ಎಲ್ರಿಗೂ ನಮಸ್ಕಾರ. 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ ತೆಗೆದುಕೊಂಡಿರುವಂತಹ ಸಮಸ್ತ ವಿದ್ಯಾರ್ಥಿನಿಯರಿಗೆ ನನ್ನ ಅಭಿನಂದನೆಗಳು. ಏನಪ್ಪ ಇದು, ಫಲಿತಾಂಶ ಬರೋದಕ್ಕೆ ಇನ್ನೂ ಒಂದಿನ ಮುಂಚೆನೇ ಅಭಿನಂದನೆ ತಿಳಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ನನ್ನ ಪ್ರಕಾರ ನೀವು ಪರೀಕ್ಷೆಗೆ ಒಳಗಾಗಿದ್ದೇ ಒಂದು ಸಾಧನೆ. ಯಾಕೆಂದರೆ ನಿಮ್ಮ ಜೀವನದ ಗುರಿಯ ಕಡೆಗೆ ನೀವು ಶ್ರಮ ವಹಿಸಿದ್ದೀರಿ. ನಾಳೆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ತಾ ಇದೆ. ಅಂಕ ಏನೇ ಬರಲಿ, ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ನೀವು ಅಂದ್ಕೊಂಡ ಹಾಗೆ ಅಂಕಗಳು ಬಂದರೆ ತುಂಬ ಒಳ್ಳೆಯದು, ಇಲ್ದಿದ್ರೆ ತೊಂದರೆ ಇಲ್ಲ. ಹಲವಾರು ಕಾರಣಗಳಿಂದ ಒಂದು ವೇಳೆ ಅನುತ್ತೀರ್ಣರಾದರೂ ನೀವು ಖಿನ್ನರಾಗಬೇಡಿ, ಒತ್ತಡಕ್ಕೊಳಗಾಗಬೇಡಿ. ನಿಮ್ಮ ವೈಫಲ್ಯತೆಗೆ ಕಾರಣಗಳನ್ನು ತಿಳಿದುಕೊಂಡು ಅದರ ಕಡೆಗೆ ಗಮನ ಕೊಟ್ಟು 3 ತಿಂಗಳೊಳಗೆ ಸಪ್ಲಿಮೆಂಟ್ರಿ ಪರೀಕ್ಷೆನ ತೆಗೆದುಕೊಂಡು ಉತ್ತೀರ್ಣರಾಗಿ ಮುಂದೆ ಸಾಗ್ತಾ ಇರಿ. ನೀವು ಫೇಲ್ ಆದರೂ 1 ವರ್ಷ ವ್ಯರ್ಥ ಆಗೋದಿಲ್ಲ. ಅಂದಮೇಲೆ ಇನ್ಯಾಕೆ ಚಿಂತೆ? ಇದು ನಿಮ್ಮ ಜೀವನದ ಪ್ರಾರಂಭ ಅಷ್ಟೇ. ಮುಂದೆ ಸಾಗೋ ದಾರಿ ಇನ್ನೂ ತುಂಬ ದೂರ ಇದೆ. ನೀವು ಈಗಲೇ ಈ ಚಿಕ್ಕ ಚಿಕ್ಕ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ. ಪೋಷಕರಲ್ಲಿ ಮನವಿ, ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ಅಪಾರವಾದ ನಿರೀಕ್ಷೆಗಳನ್ನು ಇಟ್ಕೊಂಡು ಒತ್ತಡ ಹಾಕಬೇಡಿ. ಫಲಿತಾಂಶ ಬಂದ ಮೇಲೆ ಬೇರೆಯವರ ಅಂಕಗಳಿಗೆ ದಯವಿಟ್ಟು ಹೋಲಿಸಬೇಡಿ. ಕಾರಣಾಂತರಗಳಿಂದ ಅಂಕಗಳು ಬಹಳ ಕಡಿಮೆ ಬಂದಿದ್ರೆ ಮಕ್ಕಳಿಗೆ ಧೈರ್ಯ ಹೇಳಿ. ಅದಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ ಮುಂದೆ ಹೇಗೆ ಸಾಗಬೇಕು ಎಂಬುದನ್ನು ಪ್ರೀತಿಯಿಂದ ಅವರಿಗೆ ತಿಳಿ ಹೇಳಿ. ಪ್ರಯತ್ನ ಪಟ್ಟು ಪರೀಕ್ಷೆನ ತಗೊಂಡ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ಅಭಿನಂದನೆಗಳು.